ವಿರಾಜಿತೆ ನನ್ನ ಮನಕ್ಕೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನಿಹಾರಿಕಾ ರಮೇಶ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು 20ನೇ ವರ್ಷದ ಮೊದಲನೇ ದಿನ. ನನ್ನ ಬರ್ಡೇ ಅಂತ ನನಗೆ ಫಸ್ಟ್ ನೆನಪಾಗೋದು ಬಂದು ನಮ್ಮಪ್ಪ ನನಗೆ 2 ವರ್ಷದಿಂದ ಕಟ್ ಮಾಡಿಸಿದಂಥ ಕೇಕ್ ಬರ್ಡೇ ಸೆಲೆಬ್ರೇಷನ್. ಮತ್ತು ನಮ್ಮ ಗುರು ನನಗೆ 12 ಗಂಟೆಗೆ ಕರೆಕ್ಟಾಗಿ 2 ಇಯರ್ಸ್ ಬ್ಯಾಕಿಂದ ಕಾಲ್ ಮಾಡಿ ವಿಶ್ ಮಾಡ್ತಿದ್ದಿದ್ದು. ಬಟ್ ಇವಾಗ ಅವರಿಬ್ಬರು ನನ್ನ ಜೊತೆಲಿಲ್ಲ, ಆದರೆ ಅವ್ರು ಯಾವತ್ತೂ ನನ್ನ ಜೊತೆಲಿ ಯಾವಾಗಲೂ ಇರ್ತಾರೆ. ಅಟ್ ಎನಿ ಸಿಚುವೇಷನಲ್ಲೂ ಕೂಡ ನನ್ನ ಜೊತೆಲಿ ಇದ್ದು ನನಗೆ ಸ್ಟ್ರೆಂತ್ ಆಗಿರ್ತಾರೆ ಅಂತ ನಾನು ಯಾವಾಗಲೂ ಅಂದ್ಕೊಳ್ತೀನಿ. ಸೊ ಅಮ್ಮ ಮತ್ತು ಮಾಣಿ ಇಬ್ಬರೂ 12 ಗಂಟೆಗೆ ಕೇಕ್ ಕಟ್ ಮಾಡಿಸಿ ನನ್ನ ಬರ್ಡೇನ ಸಖತ್ತಾಗಿ ಸೆಲೆಬ್ರೇಟ್ ಮಾಡಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಎಲ್ಲ ಆದಮೇಲೆ ಮಲ್ಕೊಂಡು ಮತ್ತೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನಾನು ಗೆಟ್ ರೆಡಿ ವಿತ್ ಮೀ ಬ್ಲಾಗ್ನ ಮಾಡಿದೆ. ನನ್ನ ಬರ್ಡೇ ಬ್ಲಾಗ್ನ ಗೆಟ್ ರೆಡಿ ವಿತ್ ಮೀ ಬ್ಲಾಗ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಹೋಗಿ ನೋಡಿ. ಆಮೇಲೆ ಅಮ್ಮ ಇವತ್ತು ನನ್ನ ಬರ್ಡೇ ಸ್ಪೆಷಲ್ ಅಂತೇಳಿ, ಇವತ್ತು ಮಂಡೇ ಇದ್ದಿದ್ದರಿಂದ ನಾನ್ ವೆಜ್ ಮಾಡೋಕ್ಕಾಗಿಲ್ಲ, ಬರ್ಡೇ ಸ್ಪೆಷಲ್ ಅಂತೇಳಿ ಬಿಸಿಬೇಳೆ ಬಾತ್ ಮಾಡಿದರು. ಸಖತ್ತಾಗಿತ್ತು. ತಿನ್ಕೊಂಡು ನಾನು ಕಾಲೇಜ್ ಕಡೆ ಹೊರಟೆ. ಆಮೇಲೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ವಿಜಿನ ಮೀಟ್ ಮಾಡಿಕೊಂಡು ಇಬ್ಬರೂ ನಮ್ಮ ಕಾಲೇಜ್ ರೋಡಲ್ಲೇ ಇರೋ ಕಾಳಮ್ಮನ ದೇವಸ್ಥಾನಕ್ಕೆ ಹೋದ್ವಿ. 20ನೇ ವರ್ಷದ ಮೊದಲನೇ ದಿನ ಇದಾಗಿದ್ದರಿಂದ ಈ ವರ್ಷ ಇಡೀ ನಾನು ಖುಷಿಯಾಗಿರಲಿ, ನನ್ನಿಂದ ಬೇರೆಯವ್ರಿಗೆ ಯಾವುದೇ ರೀತಿ ನೋವು ಕೂಡ ಆಗದೆ ಇರಲಿ, ಬೇಜಾರು ಆಗದೆ ಇರಲಿ ಅಂತ ಕೇಳಿಕೊಂಡು ದೇವ್ರ ಹತ್ರ ಮತ್ತೆ ನನ್ನ ಆಸೆ ಎಲ್ಲ ಏನೇನಿದೆ ಅದನ್ನೆಲ್ಲ ಈಡೇರಿಸಮ್ಮ ತಾಯಿ, ಮತ್ತು ನನ್ನ ಕನಸು ಏನಿದೆ ಅದನ್ನೆಲ್ಲ ಈಡೇರಿಸು ಅಂತ ಕೇಳಿಕೊಂಡು ಕಾಲೇಜಿಗೆ ಬಂದ್ವಿ. ನಮ್ಮ ಕಾಲೇಜಲ್ಲಿ ಎಂಟ್ರೆನ್ಸ್ ಬೋರ್ಡಲ್ಲಿ ಬರ್ಡೇ ಯಾರ್ದಿರುತ್ತೆ ಅವ್ರ ನೇಮು ಮತ್ತು ಕ್ಲಾಸ್ನ ಡಿಸ್ಪ್ಲೇ ಮಾಡಿರ್ತಾರೆ. ನಾನು ನನ್ನ ಬರ್ಡೇ ಸ್ಪೆಷಲ್ ಅಂತ ಹೇಳಿ ಕಾಲೇಜಲ್ಲಿರೋ ಲೆಕ್ಚರರ್ಸ್ಗೆ ಸ್ವೀಟ್ ಮತ್ತು ನಮ್ಮ ಕ್ಲಾಸ್ಮೇಟ್ಸ್ಗೆ ಬಂದು ಕಿಟ್ಕ್ಯಾಟ್ ಚಾಕ್ಲೇಟ್ನ ತೊಗೊಂಡೋಗಿದ್ದೆ. ಸೊ ಎರಡೂ ಇಬ್ಬರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಏನು ಸ್ಪೆಷಲ್ ಅಂದರೆ ನನ್ನ ಬರ್ಡೇ ಆ್ಯಕ್ಚುಲಿ ನಾನು ಈ ಕಾಲೇಜಲ್ಲಿದ್ದಾಗ ಫಸ್ಟ್ ಪಿ ಯುಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು. ಫೈನಲ್ ಇಯರಿಗೆ ಬಂದಮೇಲೆ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀನಿ. ಮಧ್ಯ ಅಂದರೆ ರಜಾ ಇರ್ತಿತ್ತು. ಈ ವರ್ಷನೇ ನನ್ನ ಬರ್ಡೇ ಕಾಲೇಜ್ ಟೈಮಲ್ಲಿ ಬಂದಿದ್ದಿತ್ತು. ಸೊ ನಾವು ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ನಮ್ಮ ರೆಗ್ಯುಲರ್ ಪ್ಲೇಸ್ ಲಾಸ್ಟಿಗೆ ಬಂದ್ವಿ. ಯಾಕಂದರೆ ನನ್ನ ಫ್ರೆಂಡ್ಸ್ ಇವತ್ತು ನನ್ನ ಬರ್ಡೇನ ಅಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ದಿದ್ದು. ಎಲ್ಲ ಮುಗಿಸ್ಕೊಂಡು ಮನೆಗೆ ಕೂಡ ಒಂದು ಪಿಜ್ಜಾ ಆರ್ಡರ್ ಮಾಡಿದ್ವಿ. ಸೊ ಅದನ್ನು ಕೊಟ್ಟರು ಪಾರ್ಸಲ್ನ ಈಸ್ಕೊಂಡು ಶೇರ್ ಹೋಟೆಲ್ ಹತ್ರ 4 ಗಂಟೆಗೆ ಬಂದರೆ
ಅಲ್ಲ ಗುರು, ಆ ಬಿಸಿಲಲ್ಲಿ ಕಾಯ್ತಿದ್ದೀವಿ 5 ಕಾಲ್ ತನಕ ಒಂದು ಆಟೋನೂ ಬಂದಿಲ್ಲ, ನಮ್ಮ ರೂಟ್ ಆಟೋ. ಅಲ್ಲಿದ್ದಿದ್ದು ಕೇಕು, ಪೇಸ್ಟ್ರಿ ಕೇಕ್ ಎಲ್ಲ ಮೆಲ್ಟ್ ಆಗೋಯ್ತು ಅಂದ್ಕೊಂಡೆ, ಪಿಜ್ಜಾ ಎಲ್ಲ ಒಣಗೋಯ್ತು. ಆಮೇಲೆ 5 ಕಾಲ್ಗೆ ಒಂದು ಆಟೋ ಬಂತು ಬಸ್ ಟೈಮಿಂಗ್ಸ್ಗೆ. ಆಮೇಲೆ ಮನೆಗೆ ಬಂದು ಚಿಂಟುನೂ ಕೂಡ ನನಗೆ ಚಾಕ್ಲೇಟ್ ಕೊಡಿಸಿದ್ದ, ನನಗೆ ಮತ್ತು ಮಾಣಿಗೆ ಅಂತೇಳಿ ಈಸ್ಕೊಂಡು ಮನೆಗೆ ಬಂದ್ವಿ. ಆಮೇಲೆ ಮನೆಗೆ ಬಂದಮೇಲೆ ಪಿಜ್ಜಾ ಕೊಟ್ಟೆ ಅಮ್ಮನಿಗೆ. ಅಮ್ಮನೂ ಸ್ವಲ್ಪ ಪಿಜ್ಜಾ ತಿಂದ್ಬಿಟ್ಟು ಅಜ್ಜಿಗೂ ಸ್ವಲ್ಪ ಕೊಟ್ಟರು. ಮೇಕಪ್ ರಿಮೂವ್ ಮಾಡ್ತೀನಿ ಅಂದೆ, ಅಮ್ಮ ಹಾಗೆ ಹೋಗಿ ಬರೋಗು ಅಂತ ಹೇಳಿದ್ರು. 6 ಗಂಟೆ ಆಗೋಗಿತ್ತು. ಚೆನ್ನಾಗಿ ತಿಂದಿದ್ನಲ್ಲ, ಜಸ್ಟ್ ಕಾರ್ಡಿಯೋ ಮುಗಿಸ್ಕೊಂಡು ಬರೋಣ ಅಂತೇಳಿ ಜಿಮ್ ಕಡೆಗೆ ಹೊರಟೆ. ನಾನಿವತ್ತು ನಿಮ್ಮ ಜೊತೆ ಒಂದು ಖುಷಿ ವಿಷಯನ ಶೇರ್ ಮಾಡ್ಕೊಳ್ತಿದ್ದೀನಿ. ನಾನು ಒಬ್ರ ಜೊತೆ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೆ. ಈ ಮಂತಲ್ಲಿ 5 ಇಲ್ಲ ಅಂದರೆ 6 kg ವೆಯ್ಟ್ ಲಾಸ್ ಮಾಡ್ಕೊಳ್ತೀನಿ ಅಂತೇಳಿ. ನಾನು ಪ್ರಾಪರ್ ಡಯಟ್ ಮತ್ತು ಪ್ರಾಪರ್ ವರ್ಕೌಟಿಂದ ನನಗೆ ಪ್ರತಿಫಲ ಸಿಕ್ಕಿ ನಾನು ಈ ಮಂತಲ್ಲಿ 4.5 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನನಗೆ ತುಂಬ ಖುಷಿ ಆಯಿತು. ಮತ್ತು ಕಾರ್ಡಿಯೋ ವರ್ಕೌಟ್ಸ್ ಎಲ್ಲ ಮುಗಿಸ್ಕೊಂಡು ನಮ್ಮೂರಿಗೆ ಬರಬೇಕಾದ್ರೆ ಈ ರೂಟಲ್ಲಿ ಆನೆನ ಓಡಿಸಿದ್ರು ನಾನು ಬರೋದಕ್ಕಿಂತ ಮುಂಚೆನೇ. ಅಲ್ಲಿ ಜೀಪ್ ಕೂಡ ಇತ್ತು, ನೋಡಿಕೊಂಡು ಮನೆಗೆ ಬಂದು ಅವತ್ತಿಂದ ಸಿಕ್ಕಾಪಟ್ಟೆ ಕಂಟ್ರೋಲಲ್ಲಿದ್ದೆ. ಇವತ್ತಂತೂ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದೆ. ಕೇಕು, ಚಾಕ್ಲೇಟ್ ಅಂತೆಲ್ಲ ತಿನ್ಕೊಂಡು. ನಾನು ಬೆಳಗ್ಗೆ ಬಿಸಿಬೇಳೆ ಬಾತ್ ಮಾಡಿಸಿದ್ದೆ, ಮಧ್ಯಾಹ್ನ ಅದನ್ನೇ ಇಟ್ಟಿರಿ ತಿಂತೀನಿ ಅಂತ ಹೇಳಿದ್ದೆ. ಮಧ್ಯಾಹ್ನ ಬಂದು ತಿಂದಿದ್ದರಿಂದ ನೈಟು ಅದೇ ಇತ್ತು. ತಿಂದ್ಕೊಂಡು ನಾನು ಒಂದು ಪರೋಟ ಕತೆ ಹೇಳ್ತೀನಿ, ಆಲೂ ಪರೋಟ ಕತೆ. ವಿಜೆಗೆ 2nd PU ಇಂದ ಆಲೂ ಪರೋಟ ಮಾಡಿಸ್ಕೊಂಡು ಬಾ ಅಂತ ಹೇಳಿರೋದು. ಮಾಡಿಸ್ಕೊಂಡು ಬಂದಿಲ್ಲ. ಹೋಗ್ಲಿ, ನನ್ನ ಬರ್ಡೇಗಾದರೂ ಮಾಡಿಸ್ಕೊಂಡು ಬಾರೆ ಅಂದೆ. ಮಾಡಿಸ್ಕೊಂಡು ಬಂದಿಲ್ಲ, ಚೆನ್ನಾಗಿತ್ತು, ತಿಂದೆ. ಥ್ಯಾಂಕ್ ಯು ವಿಜೆ ಆಲೂ ಪರೋಟಾಗೆ. ಸೊ ಇವತ್ತಿನ ವಿಷಯ ಇಷ್ಟೇ. ಯಾರೆಲ್ಲ ನನ್ನ ಬರ್ಡೇಗೆ ವಿಶ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಇವತ್ತಿನ ವಿಡಿಯೋ ಇಷ್ಟೇ. ಈ ನನ್ನ ಬರ್ಡೇ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಹಾರಿಕಾ ರಮೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಕೀಪ್ ವಾಚಿಂಗ್. ಬಾಯ್.